ವಿಶ್ವ ಕ್ರಿಕೆಟ್ ದಿನದಿಂದ ದಿನಕ್ಕೆ ಸಾಕಷ್ಟು ವಿಕಾಸವನ್ನು ಹೊಂದುತ್ತಿದೆ. ಆ ಮೂಲಕ ಜಾಗತಿಕವಾಗಿ ಸಾಕಷ್ಟು ಹಿಂಬಾಲಕರನ್ನು ಸಹ ಹೊಂದುತ್ತಿದೆ. ಕ್ರಿಕೆಟ್ ಬೆಳವಣಿಗೆ ಸಾಗುತ್ತಿದ್ದಂತೆ ಆಟಗಾರರು ಸಾಂಪ್ರದಾಯಿಕವಾಗಿ ಶೈಲಿಗಿಂತ ಭಿನ್ನವಾದ ತಮ್ಮದೇ ಆದ ಶೈಲಿಯನ್ನು ರೂಪಿಸಿಕೊಂಡು ಯಶಸ್ವಿಯಾಗುವಷ್ಟರ ಮಟ್ಟಕ್ಕೆ ಕ್ರಿಕೆಟ್ ಬೆಳೆದು ನಿಂತಿದೆ. ಇಂಥದ್ದೇ ಒಂದು ಅಚ್ಚರಿಯ ಘಟನೆ ನ್ಯೂಜಿಲೆಂಡ್ ಎ ಹಾಗೂ ಪಾಕಿಸ್ತಾನ ನಡುವಿನ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಸಂಭವಿಸಿದೆ. ಪಾಕಿಸ್ತಾನ ತಂಡದ ಹೊಸ ಪ್ರತಿಭೆ ಫವಾದ್ ಆಲಂ ತಮ್ಮದೇ ಆದ ವಿಶಿಷ್ಟ ಶೈಲಿಯ ಬ್ಯಾಟಿಂಗ್ ಸ್ಟ್ಯಾನ್ಸ್ ಮೂಲಕ ಪಂದ್ಯದ ಎರಡನೇ ಇನ್ನಿಂಗ್ಸ್ನಲ್ಲಿ ಶತಕ ಗಳಿಸಿ ಎಲ್ಲರ ಗಮನವನ್ನು ಸಹ ಸೆಳೆದರು. ಅವರು ಗಳಿಸಿದ ಶತಕಕ್ಕಿಂತ ಅವರ ಬ್ಯಾಟಿಂಗ್ ಸ್ಟ್ಯಾನ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಸಹ ಆಗುತ್ತಿದೆ. ಬ್ಯಾಟಿಂಗ್ಗೆ ಇಳಿಯುತ್ತಿದ್ದಂತೆ ಫವಾದ್ ಆಲಂ ಅಸಾಂಪ್ರದಾಯಿಕ ಬ್ಯಾಟಿಂಗ್ ಸ್ಟ್ಯಾನ್ಸ್ ಅನ್ನು ಸ್ಪಷ್ಟಪಡಿಸಿದರು. ಆ ಮೂಲಕ ವೆಸ್ಟ್ ಇಂಡೀಸ್ನ ಮಾಜಿ ಆಟಗಾರ ಶಿವನಾರಾಯಣ್ ಚಂದ್ರಪಾಲ್ ಅವರ ಬ್ಯಾಟಿಂಗ್ ಸ್ಟ್ಯಾನ್ಸ್ ಅನ್ನು ಮತ್ತೊಮ್ಮೆ ನೆನಪು ಸಹ ಮಾಡಿದರು. ಇಂಗ್ಲೆಂಡ್ ಪ್ರವಾಸದಲ್ಲಿ ಅವರು ಕೊನೆಯ ಬಾರಿ ಡಕ್ ಔಟ್ ಆಗಿದ್ದಾಗ ವಿಶ್ವಾದ್ಯಂತ ಪಾಕ್ ಆಟಗಾರರ ಸ್ಟ್ಯಾನ್ಸ್ ಬಗ್ಗೆ ಹಲವು ಟೀಕೆಗಳು ಸಹ ಬಂದಿದ್ದವು. ಆದರೆ ಇದೀಗ ಅದೇ ಶೈಲಿಯಲ್ಲಿ ಬ್ಯಾಟಿಂಗ್ ಮಾಡಿ ನ್ಯೂಜಿಲೆಂಡ್ ಎ ವಿರುದ್ಧ ಶತಕ ಸಿಡಿಸಿದ್ದಾರೆ. ಹಲವು ದಿನಗಳಿಂದ ಟೀಕೆಗಳನ್ನು ಎದುರಿಸುತ್ತಿದ್ದ ಫವಾದ್ ಆಲಂ ನ್ಯೂಜಿಲೆಂಡ್ ಎ ವಿರುದ್ಧದ ಅಭ್ಯಾಸ ಪಂದ್ಯದಲ್ಲಿ ಶತಕ ಸಿಡಿಸಿದರು. ಪ್ರಥಮ ಇನ್ನಿಂಗ್ಸ್ನಲ್ಲಿ ವಿಫಲರಾಗಿದ್ದ ಆಲಂ ಬ್ಯಾಟಿಂಗ್ ಸ್ಟ್ಯಾನ್ಸ್ನಿಂದ ಸಾಕಷ್ಟು ಟೀಕೆಗಳನ್ನು ಎದುರಿಸಿದ್ದರು. ನಂತರ ದ್ವಿತೀಯ ಇನ್ನಿಂಗ್ಸ್ನಲ್ಲಿ ಎಚ್ಚೆತ್ತುಕೊಂಡ ಅವರು 233 ಎಸೆತಗಳಲ್ಲಿ 139 ರನ್ ಗಳಿಸಿ ತಮ್ಮ ಬ್ಯಾಟ್ನಿಂದಲೇ ಟೀಕೆಗಳಿಗೆ ಉತ್ತರ ನೀಡಿದರು. ಪಾಕಿಸ್ತಾನ ಈಗಾಗಲೇ ಆರಂಭಿಕ 2 ಟಿ20 ಪಂದ್ಯಗಳಲ್ಲಿ ಸೋಲು ಅನುಭವಿಸುವ ಮೂಲಕ ಇನ್ನೂ ಒಂದು ಪಂದ್ಯ ಬಾಕಿ ಇರುವಾಗಲೇ ಟಿ20 ಸರಣಿಯನ್ನು ಕೈಚೆಲ್ಲಿಕೊಂಡಿದೆ. ಇದೀಗ ಕೊನೆಯ ಟಿ20 ಪಂದ್ಯದಲ್ಲಿ ಇಂದು ಅಂದರೆ ಮಂಗಳವಾರ ಉಭಯ ತಂಡಗಳು ಮುಖಾಮುಖಿಯಾಗುತ್ತಿವೆ. ಮೊದಲನೇ ಟೆಸ್ಟ್ ಪಂದ್ಯ ಡಿಸೆಂಬರ್ 26ರಿಂದ ಆರಂಭವಾಗಲಿದೆ. ಇನ್ನು 4 ದಿನಗಳ ಅಭ್ಯಾಸ ಪಂದ್ಯದಲ್ಲಿ 89 ರನ್ಗಳಿಂದ ಪಾಕಿಸ್ತಾನದ ಆಟಗಾರರು ಗೆದ್ದಿರುವುದು ನ್ಯೂಜಿಲೆಂಡ್ ವಿರುದ್ಧದ ಪ್ರಮುಖ ಟೆಸ್ಟ್ ಸರಣಿಗೆ ತಂಡದಲ್ಲಿ ಆತ್ಮವಿಶ್ವಾಸವನ್ನು ಸಹ ಮೂಡಿಸಿದೆ. ಈಗಾಗಲೇ 2 ಟಿ20 ಪಂದ್ಯಗಳಲ್ಲಿ ಸೋತಿರುವ ಪಾಕಿಸ್ತಾನ ಡಿಸೆಂಬರ್ 22ರಂದು ನಡೆಯುವ ಕನಿಷ್ಠ ಕೊನೆಯ ಪಂದ್ಯದಲ್ಲಿ ಗೆದ್ದು ಗೌರವ ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತಿದೆ. ಪಾಕಿಸ್ತಾನ ಹಾಗೂ ನ್ಯೂಜಿಲೆಂಡ್ ತಂಡಗಳು ಡಿಸೆಂಬರ್ 26ರಿಂದ ಬೇ ಓವಲ್ ಮೌಂಟ್ ಮೊಂಗೊನೂಯಿನಲ್ಲಿ ಮೊದಲನೇ ಟೆಸ್ಟ್ನಲ್ಲಿ ಮುಖಾಮುಖಿಯಾಗಲಿವೆ. ಪಾಕಿಸ್ತಾನ ನಿಯಮಿತ ನಾಯಕ ಬಾಬರ್ ಆಜಮ್ ಮೊದಲನೇ ಟೆಸ್ಟ್ ಪಂದ್ಯಕ್ಕೆ ಅಲಭ್ಯರಾಗಿದ್ದು ಅವರ ಸ್ಥಾನದಲ್ಲಿ ಶಾದಾಬ್ ಖಾನ್ ತಂಡವನ್ನು ಮುನ್ನಡೆಸಲಿದ್ದಾರೆ. ಪಾಕಿಸ್ತಾನ ನ್ಯೂಜಿಲೆಂಡ್ ನಡುವಿನ ಟೆಸ್ಟ್ ಸರಣಿಯ ವೇಳಾಪಟ್ಟಿ ಇಂತಿದೆ. ಡಿಸೆಂಬರ್ 26ರಿಂದ 30ರವರೆಗೂ ಮೊದಲ ಟೆಸ್ಟ್ ಪಂದ್ಯ ಮೌಂಟ್ ಮೊಂಗೊನೂಯಿನಲ್ಲಿ, ಜನವರಿ 3ರಿಂದ 7ರವರೆಗೆ ಎರಡನೇ ಟೆಸ್ಟ್ ಪಂದ್ಯ ಕ್ರಿಸ್ಟ್ಚರ್ಚ್ನಲ್ಲಿ.